ಬಾಗಲಕೋಟೆ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ನಮಸ್ಕಾರ. ಭಾರತ ಚುನಾವಣಾ ಆಯೋಗ ವಿಶೇಷ ಮತದಾರರ ಪರಿಷ್ಕರಣೆಯನ್ನು ಕೈಗೊಂಡಿದೆ. ಇದು ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆ. ಇದು ದಿನಾಂಕ 28/11/2024 ಕೂಡ ಮುಂದುವರಿಯುತ್ತೆ. ಈ ನಡುವೆ ನಾಳೆ ಮತ್ತು ನಾಡಿದ್ದು ಅಂದರೆ 23 ಮತ್ತು 24ರಂದು ವಿಶೇಷ ಮತದಾರರ ನೋಂದಣಿ ಅಭಿಯಾನವನ್ನು ಚುನಾವಣಾ ಆಯೋಗ ಹಮ್ಮಿಕೊಂಡಿದೆ. ಇದಕ್ಕಾಗಿ ನಮ್ಮ ಎಲ್ಲ BLOಗಳು ಅಂದರೆ ಮತಗಟ್ಟೆ ಅಧಿಕಾರಿಗಳು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಲಭ್ಯ ಇರ್ತಾರೆ. ಅದಕ್ಕಾಗಿ ತಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ನೋಂದಣಿಯಾಗಲು ಅರ್ಹತೆ ಇರುವಂತಹ ಎಲ್ಲ ಹೊಸ ಮತದಾರರು ಸಮೀಪದ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳೋಕ್ಕೆ ಇದು ಒಂದು ಸದಾವಕಾಶ ಆಗಿರುತ್ತೆ. ಮತದಾನದ ಮಹತ್ವ ಮತ್ತು ಅದಕ್ಕಿರುವ ಸಾಮರ್ಥ್ಯ ಎಷ್ಟೆಂಬುದು ಯುವಜನರು ಅರ್ಥ ಮಾಡಿಕೊಂಡು ಈ ಒಂದು ವಿಶೇಷವಾದ ನೋಂದಣಿ ಅಭಿಯಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳಬೇಕು. ಅವರ ಹೊರತಾಗಿ ಇನ್ನುಳಿದ ಮತದಾರರು ಕೂಡ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳೋಕ್ಕೆ ಈ ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಇದರ ಹೊರತಾಗಿ ಮನೆಯಲ್ಲಿ ಯಾರು ಮೃತಪಟ್ಟಿದ್ದಾರೆ ಅಥವಾ ವಿಳಾಸ ಬದಲಾವಣೆ ಆಗಿದ್ದರೆ ಅಂತಹ ಕ್ಲೈಮ್ಗಳನ್ನು ಕೂಡ ನಮ್ಮ BLOಗಳು ಅಂದರೆ ಮತಗಟ್ಟೆ ಅಧಿಕಾರಿಗಳು ತಗೊಳ್ತಾರೆ. ಅದಕ್ಕಾಗಿ ನಮೂನೆ 6, 7, 8 ಇವುಗಳು ಲಭ್ಯ ಇರ್ತವೆ. ನೀವು ಸಮೀಪದ ಮತಗಟ್ಟೆಗಳಿಗೆ ತೆರಳಿ ಈ ಒಂದು ವಿಶೇಷ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು. ಹೆಚ್ಚು ಸಂಖ್ಯೆಯಲ್ಲಿ ಯಾವ ಒಬ್ಬ ಅರ್ಹ ಮತದಾರರು ಕೂಡ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು ಎನ್ನುವ ಒಂದು ಚುನಾವಣಾ ಆಯೋಗದ ಆಶಯ ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕು ಅಂತಂದರೆ 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಕೋಬೇಕು. ಇದಕ್ಕಾಗಿ ಈ 2 ದಿನಾಂಕಗಳಲ್ಲಿ ನೀವೆಲ್ಲರೂ ಕೂಡ ಮತದಾನದ ಒಂದು ಮಹತ್ವವನ್ನು ಅರಿತು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳಿ ಅಂತ ಚುನಾವಣಾ ಆಯೋಗದ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಮುಂದುವರೆದು ಅವೆರಡು ದಿನದಲ್ಲಿ ಆಗಿಲ್ಲ ಅಂದರೆ 28ರವರೆಗೂ ಕೂಡ ನಿಮಗೆ ಅವಕಾಶ ಇದೆ. ಆವತ್ತು ಕೂಡ ವಿದ್ಯುನ್ಮಾನದ ಮೂಲಕ VHP ಆಯಿತು ಅಥವಾ ನಿಮ್ಮ ಮೊಬೈಲ್ ಆ್ಯಪ್ ಆಯಿತು, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಕೂಡ ನೀವು ಮಾಡಬಹುದು. ಈ 2 ದಿನಗಳಲ್ಲಿ ವಿಶೇಷವಾಗಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಸಹಾಯಕ್ಕೆ ಬೆಳಗ್ಗೆ 9ರಿಂದ 5ರವರೆಗೆ ಲಭ್ಯ ಇರ್ತಾರೆ. ಈ ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೋರಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.